ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಷಾಢ ಮಾಸದ ಶುಕ್ರವಾರಗಳು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಿದ್ರೆ ಸಮೃದ್ಧಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ನನಗೆ ತುಂಬ ಜನ ಕಮೆಂಟಲ್ಲಿ ಕೇಳುವಂಥದ್ದು, ಸಾಲ ಮಾಡ್ಕೊಂಡಿರ್ತಾರೆ, ಒಡವೆಯನ್ನು ಬಿಡಿಸಿ ಎಷ್ಟೋ ದಿವಸಗಳಾದರೂ ಕೂಡ ಬಿಡಿಸ್ಕೊಂಡು ಬರಲಿಕ್ಕಾಗಿಲ್ಲ, ಏನಾದರೂ ಪೂಜೆಯನ್ನು ಹೇಳಿ ಅಂತಂದು. ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ, ಅಥವಾ ಅಭಿವೃದ್ಧಿ ಆಗಬೇಕು ಮನೆಯಲ್ಲಿ ಅನ್ನೋವಂತಹವರು, ಮತ್ತು ಒಡವೆ ಬಿಡಿಸ್ಕೋಬೇಕು ಅನ್ನೋಂಥವ್ರು, ತುಂಬ ಸಾಲ ಮಾಡ್ಕೊಂಡಿರುವಂಥವ್ರು ಎಲ್ಲರೂ ಕೂಡ ಸಂಕಲ್ಪ ಮಾಡಿಕೊಂಡು ಆಷಾಢ ಮಾಸದಲ್ಲಿ 4 ಶುಕ್ರವಾರ ಬರುತ್ತೆ, ಅದರಲ್ಲಿ 3 ಶುಕ್ರವಾರ ಪೂಜೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಾನು ಹೇಳ್ಕೊಡೋ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕೇ ಸಿಗುತ್ತೆ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದು ಶಾಸ್ತ್ರೋಕ್ತವಾದಂತಹ ವಿಧಾನ. ಖಂಡಿತ ಅಮ್ಮನವರ ಕೃಪೆ ನಿಮಗೆ ಹಾಗೇ ಆಗುತ್ತೆ ಈ ರೀತಿಯಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ. ಆಷಾಢ ಮಾಸ ಅಂತಂದರೆ ಹೆಣ್ಣು ದೇವರುಗಳಿಗೆ ಅತ್ಯಂತ ಪ್ರೀತಿಯಾದಂತಹ ಮಾಸ. ಈ ಮಾಸದ ಮಂಗಳವಾರ ಮತ್ತು ಶುಕ್ರವಾರಗಳು ತಪ್ಪದೇ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಆರಾಧನೆಯನ್ನು ನೀವು ಮಾಡಿದ್ರೆ 16 ಶುಕ್ರವಾರಗಳು ಪೂಜೆ ಮಾಡಿದಂತಹ ಪುಣ್ಯಫಲ ನಿಮ್ಮದಾಗುತ್ತೆ. ಕಳಸವನ್ನು ಹೂಡಿ ಪೂಜೆ ಮಾಡಬೇಕಾಗತ್ತೆ. ಕಳಸವನ್ನು ಹೂಡ್ಕೊಳ್ಳಿಕ್ಕೆ ಕಳಸ, ಮುಖವಾಡ ಇದ್ದರೆ ಮುಖವಾಡ, ಅದರ ಕೆಳಗೆ ಇಡಲಿಕ್ಕೆ ಒಂದು ತಟ್ಟೆ, ಎಲ್ಲವನ್ನೂ ಕೂಡ ಹಣಿ ಮಾಡ್ಕೊಳ್ಳಿ. ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಶುಕ್ರವಾರ 17ನೇ ತಾರೀಕು ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 6 ಗಂಟೆ 15 ನಿಮಿಷದಿಂದ 7 ಗಂಟೆ 5 ನಿಮಿಷದವರೆಗೂ ಶುಭ ಇದೆ. ಈ ಸಮಯದಲ್ಲೇ ಕಳಸ ಹೂಡಿ. ನಾವು ಯಾವ ಪೂಜೆಯನ್ನು ಮಾಡಿದ್ರೂ ಕೂಡ ಸಮಯ ಬಹಳ ಮುಖ್ಯ ಆಗುತ್ತೆ. ಈ ಸಮಯದಲ್ಲಿ ಕಳಸವನ್ನು ಹೂಡಿ ದೀಪವನ್ನು ಹಚ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಅವತ್ತಿನ ಪೂಜೆಗೆ ಹೊಸದಾಗಿ ತೊಗೊಂಡು ಬನ್ನಿ. ಮನೆಯಲ್ಲಿರುವಂತಹ ಬಳಸಿರುವಂತಹ ಅರಿಶಿನ ಕುಂಕುಮ ಬಳಸಬೇಡಿ. ಪೂಜಾ ಸಾಮಗ್ರಿಗಳು ಅಂತಂದರೆ ನಿಮಗೆ ಅರಿಶಿನ ಕುಂಕುಮ ಬೇಕಾಗುತ್ತೆ. ಹಳದಿ ಅಕ್ಷತೆಯನ್ನು ತಯಾರು ಮಾಡ್ಕೊಳ್ಳಿ. ಅಕ್ಕಿಗೆ ಸ್ವಲ್ಪ ತುಪ್ಪ ಮತ್ತು ಅರಿಶಿಣವನ್ನು ಕಲಸಿ ಅಕ್ಷತೆಯನ್ನು ಮಾಡಿಕೊಳ್ಳುವಂತಹದ್ದು. ಗಂಧ ಬೇಕಾಗುತ್ತೆ ಅಮ್ಮನವ್ರಿಗೆ ಹಚ್ಚಲಿಕ್ಕೆ. ಗಂಧ ಇಲ್ಲ ಅಂತಂದರೆ ಹಳದಿ ಚಂದನ ಅಂತಂದರೆ ಅರಿಶಿಣದ ಗೋಟಿರುತ್ತಲ್ವ, ಹೊಸದು ತೊಗೊಂಡು ಬನ್ನಿ. ಆ ಅರಿಶಿಣದ ಗೋಟನ್ನು ಗಂಧ ತೇಯುವಂತಹ ಕಲ್ಲಿನ ಮೇಲೆ ತೇದು ಅರ್ಪಣೆ ಮಾಡಿ ಅಮ್ಮನವ್ರಿಗೆ ಬಹಳ ಶ್ರೇಷ್ಠ. ಗೆಜ್ಜೆ ವಸ್ತ್ರ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ. ಆದಷ್ಟು ಕೆಂಪು ಹೂಗಳನ್ನ ಈ ಪೂಜೆಗೆ ಬಳಸಿ. ಇದರ ಜೊತೆಯಲ್ಲಿ ಸುವಾಸನಾ ಭರಿತ ಹೂಗಳು ಅಂದರೆ ಮಲ್ಲಿಗೆ, ಸುಗಂಧರಾಜ, ದುಂಡ್ಮಲ್ಗೆ ಮತ್ತು ಕನಕಾಂಬರ ಅಂದ್ರೂ ಕೂಡ ಅಮ್ಮನವ್ರಿಗೆ ಬಹಳ ಪ್ರೀತಿ. ಅಮ್ಮನವರು ಅಲಂಕಾರ ಪ್ರಿಯೆ. ನೀವು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡ್ತೀರಾ ಅಷ್ಟೂ ಕೂಡ ನಿಮಗೆ ಸಮೃದ್ಧಿ ಆಗುತ್ತೆ. ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡಿ. ಸಂಜೆ ಪೂಜೆ ಈ ಪೂಜೆಗೆ ಅಷ್ಟು ಶ್ರೇಷ್ಠವಲ್ಲ. ಸಮಯ ಇಲ್ದಿರೋರು ಮತ್ತೆ ಪಾಪ ಕೇಳ್ತೀರ ಕಮೆಂಟಲ್ಲಿ ಸಾಯಂಕಾಲ ಮಾಡ್ಕೋಬಹುದಾ ಅಂಥೇಳಿ. ಬೇಡ, ಆದಷ್ಟು ಬೆಳಗ್ಗೆನೇ ಈ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಹಿಂದಿನ ದಿವಸ ಗುರುವಾರ ಸಾಯಂಕಾಲ ಒಂದು 7 ಗಂಟೆ ಮೇಲೆ ನಿಮ್ಮ ಮನೆಯಲ್ಲಿ ಕಳಸ ಹೂಡುವಂತಹ ಪದ್ಧತಿ ಇದ್ದರೆ ಗುರುವಾರ ನೈಟ್ ಒಂದು 7 ಗಂಟೆ ಮೇಲೆ ಕಳಸವನ್ನು ವಿಸರ್ಜನೆ ಮಾಡಿಬಿಡಿ. ಅಂದರೆ ಕಳಸವನ್ನು ತೆಗೆದುಬಿಟ್ಟು ಕಳಸದ ಚೊಂಬು ಎಲ್ಲವನ್ನು ಅಂದರೆ ದೇವರ ಸಾಮಗ್ರಿಗಳೆಲ್ಲವನ್ನು ಕೂಡ ತೊಳೆದಿಟ್ಕೊಳ್ಳಿ. ಅದರ ಜೊತೆಯಲ್ಲಿ ಫೋಟೋಗಳನ್ನ ಕೂಡ ಒರೆಸಿ ಬಿಟ್ಕೋಬಹುದು. ಅರಿಶಿನ ಕುಂಕುಮ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಶುಕ್ರವಾರ ಬೆಳಗ್ಗೆ ಇಟ್ಕೊಳ್ಳೋರಂತೆ. ನೀವು ಈ ಕಳಸದ ಅಲಂಕಾರಕ್ಕೆ ಒಂದು ಬ್ಲೌಸ್ ಪೀಸನ್ನು ಕೂಡ ಬಳಸಬಹುದು. ಹಸಿರು ಇಲ್ಲ ಕೆಂಪು ಬಣ್ಣದ್ದು ಬಳಸ್ಕೊಳ್ಳಿ. ಒಂದು ಒಳ್ಳೆ ತೆಂಗಿನಕಾಯಿಯನ್ನು ಕಳಸ ಹೂಡಲಿಕ್ಕೆ
ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಶುಕ್ರವಾರ ಬೆಳಗ್ಗೆ ನೆಲ ಮನೆ ಒರೆಸ್ಕೊಂಡು ನಿಮ್ಮ ಮನೆಯ ಅಂಗಳದ ಮುಂಬಾಗಿಲು ನೀಟಾಗಿ ತೊಳ್ಕೊಂಡು ಒಂದು ಒಳ್ಳೆ ರಂಗೋಲಿ ಹಾಕಿ, ಚೆನ್ನಾಗಿರುವಂತಹ ಒಂದು ಸ್ವಲ್ಪ ವಿಶೇಷ ಅನ್ನೋ ರೀತಿಯಲ್ಲೇ ಶುಕ್ರವಾರ ರಂಗೋಲಿ ಹಾಕ್ಕೊಂಡು ಹೊಸ್ತಿಲನ್ನು ಕ್ಲೀನಾಗಿ ಒರೆಸಿ ಅರಿಶಿನ ಕುಂಕುಮ ಆ ಹೊಸಿಲು ಅಕ್ಕಪಕ್ಕ ಸ್ವಲ್ಪ ಅಕ್ಷತೆ ರಂಗವಲ್ಲಿ ಎಲ್ಲ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ. ತುಳಸಿ ಗಿಡಕ್ಕೂ ಕೂಡ ರಂಗೋಲಿಯನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೋಬೇಕು. ಇನ್ನು ಆವತ್ತಿನ ದಿವಸ ಲಕ್ಷ್ಮೀ ದೇವಿಯ ಫೋಟೋವನ್ನು ಒರೆಸ್ಕೊಂಡಿರ್ತೀರ. ನೈಟನ್ನು ನೀವು ನೀಟಾಗಿ ನಾನು ಹೇಳ್ದೆ ಅಲ್ಲ, ಅರಿಶಿಣದ ಗೋಟನ್ನು ತೇಯ್ಕೊಳ್ಳಿ. ಇಲ್ಲ ಗಂಧ ಇತ್ತು ಅಂತಂದರೂ ಅದನ್ನು ಕೂಡ ತೇಯ್ಕೊಂಡು 2ರಲ್ಲಿ 1 ಹಚ್ಚಿ ಸಾಕು. 9 ಬೊಟ್ಟುಗಳನ್ನ ನೀಟಾಗಿ ಅಮ್ಮನವ್ರಿಗೆ ಇಡಿ. 9 ಬೊಟ್ಟೆನೇ ಇಡಬೇಕು. 9 ಬೊಟ್ಟುಗಳನ್ನ ಏನು ನೀವು ಗಂಧ ಹಚ್ತೀರಾ ಅದರ ಮೇಲೆ ಕುಂಕುಮವನ್ನು ಅರಿಶಿಣವನ್ನು ಕ್ಲೀನಾಗಿ ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಕೂಡ ಅಮ್ಮನವರ ಹಣೆ ಮೇಲೆ ಹಚ್ಕೊಳ್ಳಿ. ನೋಡಿ, ಇದೆಲ್ಲವನ್ನು ಡೆಮೋ ತೋರಿಸ್ಲಿಕ್ಕೆ ನಾವೇನೇ ಡೆಮೋ ತೋರಿಸ್ತೀವಿ ದೇವ್ರ ವಿಚಾರದಲ್ಲಿ ಅಂತಂದರೆ ನಾವು ಪೂಜೆ ಮಾಡಿದ ಲೆಕ್ಕ ಬರುತ್ತೆ. ಯಾವುದೋ ಸಮಯದಲ್ಲಿ ಮನೆಯಲ್ಲಿ ತೋರಿಸ್ಲಿಕ್ಕೆ ಅಂತ ಹೇಳಿ ನಿಮಗೆ ಮಾಡದಿಲ್ಲದಿದ್ದ ರೀತಿಯಲ್ಲೆಲ್ಲ ಯಾವತ್ತೋ ಪೂಜೆ ಮಾಡಿ ಹಾಕಲಿಕ್ಕೆ ಹೋದರೆ ಅದಿಲ್ಲದ ದಾರಿದ್ರ್ಯ ನಮಗೆ ರಾಚುತ್ತೆ. ಪೂಜೆ ಅಂತಂದರೆ ಹುಡುಗಾಟ ಅಲ್ಲ. ನಾವೇನೇ ಹೇಳ್ಕೊಡ್ತೀವಿ ಯೂಟ್ಯೂಬ್ ಚಾನಲ್ಲು ಹಾಗೆ ಹಿಂಗೆ ಅಂತಂದ್ರೂ ಖಂಡಿತ ಅದನ್ನು ಯಾವಾಗಂದ್ರೆ ಅವಾಗೆ ಮಾಡಿ ತೋರಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ನಿಧಾನಕ್ಕೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಆದರೆ ಪೂಜೆ ಮಾಡಿದಂತಹ ವಿಡಿಯೋವನ್ನು ನೆಕ್ಸ್ಟ್ ಶುಕ್ರವಾರಕ್ಕೆ ಆದಷ್ಟು ಸ್ವಲ್ಪ, ನಾನು ಎಲ್ಲ ಪೂಜೆ ಮಾಡಿದ ವಿಡಿಯೋವನ್ನು ಖಂಡಿತ ಮಾಡ್ಕೊಳ್ಳಲ್ಲ. ಅದು ರಾಯರ ಪೂಜೆ ಇರಬಹುದು ಅಥವಾ ಯಾವುದೇ ಪೂಜೆ ಇರ್ಬೋದು, ಒಂದಷ್ಟು ಫೋಟೋಸ್ಗಳನ್ನ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದನ್ನೇ ಆಗಲಿ ನಾವು ಮೊಬೈಲನ್ನು ಆನ್ ಮಾಡಿಕೊಂಡು ಮಾಡಿದಾಗ ಖಂಡಿತ ನಮಗೆ ಅದರ ಫಲ ಸಿಗೋದಿಲ್ಲ. ಹಾಗಾಗಿ ಇನ್ನು ಫೋಟೋ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಕೊಂಡಿರ್ತೀರ. ನೀವೇನು ಮಾಡ್ಕೊಂಡಿರ್ತೀರ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಮ್ಮನವ್ರನ್ನ ಸ್ಮರಣೆ ಮಾಡ್ಕೊತ ಭಕ್ತಿಯಿಂದ ಪ್ರೀತಿಯಿಂದ ಆಕೆ ಒಲಿದ್ಲು ಅಂತಂದರೆ ನಿಮ್ಮ ಬಾಳು ಖಂಡಿತ ಬಂಗಾರವಾಗುತ್ತೆ. ಆಕೆಯೂ ಕೂಡ ಹೂಪ್ರಸಾದವನ್ನು ಕೊಡ್ತಾಳೆ. ನೀವು ನಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಇನ್ನು ಗೆಜ್ಜೆ ವಸ್ತ್ರವನ್ನು ಹಾಕ್ತೀರಾ. ಅದಾದ ಮೇಲೆ ಹೂಗಳನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಳಿ. ಇನ್ನು ಕಲಶವನ್ನು ಪ್ರತಿಷ್ಠಾಪನೆ ಮಾಡುವಂತಹದ್ದು ನಾನು ಯಾವ ಸಮಯದಲ್ಲಿ ಹೇಳಿದೆ ಆ ಸಮಯದಲ್ಲಿ ಕಳಸವನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಕಳಸವನ್ನು ಹೂಡಲಿಕ್ಕೆ ನಿಮ್ಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕೋ ಒಂದು ಸಾರ್ತಿ ನೀಟಾಗಿ ಅಣಿ ಮಾಡಿಕೊಂಡು ಕೂತ್ಕೊಳ್ಳಿ. ಪದೇ ಪದೇ ಎದ್ದೇಳಬಾರ್ದು. ನಾವು ಮಧ್ಯದಲ್ಲಿ ನಿಮಗೆ ಕಳಸ ಹೂಡಲಿಕ್ಕೆ ಒಂದು ತಟ್ಟೆಗೆ ಅಕ್ಕಿ ಹಾಕೋಬೇಕಾಗತ್ತೆ. ಅಕ್ಕಿ ಹಾಕಿ ತಟ್ಟೆ ರೆಡಿ ಮಾಡಿಟ್ಕೊಳ್ಳಿ. ಕಳಸ ಅದಕ್ಕೆ ಹಾಕಲಿಕ್ಕೆ ನೀರು ಮತ್ತು ಏನೇನೆಲ್ಲ ವಸ್ತುಗಳನ್ನ ಹಾಕಬೇಕು ಅಂತ ಹೇಳ್ತೀನಿ. ಇದನ್ನು ಮೊದಲೇ ತಂದಿಟ್ಕೊಳ್ಳಿ. ನಾನು ಹೇಳಿದೆ ಅಲ್ಲ, ಇದು ಶಾಸ್ತ್ರೋಕ್ತವಾದಂತಹ ವಿಧಾನ. ಕಷ್ಟವಾದರೂ ಕೂಡ ಮಾಡಿ ಒಳ್ಳೆಯದಾಗುತ್ತೆ. ಆ ಕಳಸಕ್ಕೆ ಆವತ್ತಿನ ದಿವಸ ಏನೇನೆಲ್ಲ ಹಾಕಬೇಕು ಅಂದರೆ ಈ ಎಲ್ಲ ವಸ್ತುಗಳನ್ನು ಕೂಡ ಗ್ರಂಥಿಗೆ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ. 3 ಗೋಮತಿ ಚಕ್ರ, 3 ಬಿಳಿ ಕವಡೆ, 3 ಶಂಕು ಮತ್ತು ಸ್ವಲ್ಪ ಲಾವಂಚದ ಬೇರು, ಸ್ವಲ್ಪ ಪಚ್ಚಕರ್ಪೂರ ಬೇಕಾಗುತ್ತೆ, ಮತ್ತು ಹಳದಿ ಅಕ್ಷತೆ ಬೇಕಾಗುತ್ತೆ. ಒಂದು ನಾಣ್ಯ ಅಂತಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಇರುತ್ತಲ್ವ, 5 ರೂಪಾಯಿದು 10 ರೂಪಾಯಿದು ಹೊಸ ನಾಣ್ಯ ಬೇಕಾಗುತ್ತೆ. ಕುಂಕುಮ ಅರಿಶಿನ ಬೇಕಾಗುತ್ತೆ ಕಳಸದ ಒಳಗಡೆ ಹಾಕಲಿಕ್ಕೆ. ಇನ್ನು ಅಕ್ಷತೆ ಬೇಕಾಗುತ್ತೆ. ಮತ್ತು ಸಣ್ಣದೇನಾದರೂ ಒಂದು ಚಿನ್ನದ ಒಡವೆ ಅಂದರೆ ಒಂದು ಏನಾದರೂ ಉಂಗುರನೋ ಒಂದು ಓಲೆನೋ ಏನಾದರೂ ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಇದೆಲ್ಲವೂ ಕೂಡ ನೀವು ಕಳಸದ ಒಳಗಡೆ ಹಾಕಬೇಕಾದಂತಹ ವಸ್ತುಗಳು. ಇನ್ನು 5 ವಿಳೆದೆಲೆ, 1 ತೆಂಗಿನಕಾಯಿ. ನನಗೇನೇನೆಲ್ಲ ವಸ್ತುಗಳನ್ನ ಹೇಳಿದೆ ನೋಡಿ. 3 ಗೋಮತಿ ಚಕ್ರ, 3 ಬಿಳಿ ಕವಡೆ, 3 ಶಂಕು, ಸ್ವಲ್ಪ ಲಾವಂಚದ ಬೇರು, ಪಚ್ಚಕರ್ಪೂರ, ಹಳದಿ ಅಕ್ಷತೆ, 1 ಕಾಯಿನ್ನು, 1 ಚಿಟಿಕೆ ಅಷ್ಟು ಕುಂಕುಮ, 1 ಚಿಟಿಕೆ ಅರಿಶಿನ, 1 4 ಕಾಳು ಅಕ್ಷತೆ, 1 ಒಡವೆ. ಇಷ್ಟನ್ನು ಕೂಡ ನೀವು ಬಲಗೈಯಲ್ಲಿ ಇಟ್ಕೋಬೇಕು. ಅದ್ರ ಜೊತೆ 1 ಕೆಂಪು ಹೂವು, ಒಂದು ಸಣ್ಣ ರೋಸ್ ಬರುತ್ತಲ್ವ, ಆ ಥರದನ್ನು ಬಲಗೈಯಲ್ಲಿ ಇಟ್ಕೊಂಡು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದರೆ ಏನು ಕಷ್ಟ ಇದೆ ನಿಮಗೆ? ದುಡ್ಡು ಕಾಸಿನ ವಿಚಾರದಿಂದ ಹಿಡಿದು ಏನಾದರೂ ಒಂದು ಸೈಟ್ ಮಾಡ್ಕೋಬೇಕಾ, ಒಂದು ಮನೆ ಮಾಡ್ಕೋಬೇಕಾ, ಮಕ್ಕಳು ಓದಬೇಕಾ, ಬರೀಬೇಕಾ, ಇಲ್ಲ ಒಂದು ಒಡವೆ ತಗೋಬೇಕಾ, ಇಲ್ಲ ಸಾಲ ಮಾಡ್ಕೊಂಡಿದ್ದೀರಾ, ಸಾಲ ತೀರಬೇಕಾ, ಏನೇನೆಲ್ಲ ನಿಮ್ಮ ಆಸೆ ಇದೆಯೋ ಅದನ್ನು ಬಲಗೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡ್ಕೋಬೇಕು. ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಇದೆಲ್ಲವನ್ನ ಕೂಡ ನೀನು ನೆರವೇರಿಸಿಕೊಡು, ನಾನು ನಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ನಿನ್ನ ಸೇವೆನ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಕೇಳಿಕೊಂಡು, ಅದರ ಜೊತೆಯಲ್ಲಿ ನೀವೇನು ಕೇಳ್ಕೋಬೇಕು ಗೊತ್ತಾ? ಸುಮಂಗಲಿತನವನ್ನು ನನಗೆ ದಯಪಾಲಿಸು ಅಂತ ಹೇಳಿ ಮರೀದಲ್ಲೇ ಕೇಳ್ಕೊಳ್ಳಿ. ಯಾಕೆ ಅಂದರೆ ಈ ಪೂಜೆಯಿಂದ
ನಿಮ್ಮ ಮಾಂಗಲ್ಯಕ್ಕೆ ಏನಾದರೂ ದೋಷವಿದ್ದರೆ, ನಿಮ್ಮ ಪತಿಯ ಆಯಸ್ಸಿಗೆ ಏನಾದರೂ ಕಂಡೋ ಕಾಣ್ದಲೇನೋ ಕಂಟಕ ಇದ್ದರೆ, ಏಕೆಂದರೆ ಅವ್ರ ಜಾತಕದಲ್ಲಿ ಏನಿರುತ್ತೆ ನಮಗೇನು ಗೊತ್ತಿರೋದಿಲ್ಲ. ಕೆಲವೊಂದು ಸರ್ತಿ ಮದುವೆ ಆದಂತಹ ಸಮಯಗಳೂ ಕೂಡ ನಿಮ್ಮ ಮಾಂಗಲ್ಯಕ್ಕೆ ದೋಷವನ್ನು ತಂದೊಡ್ಡಿರುತ್ತೆ. ಅದೇನೇ ಆಗಿದ್ರೂ ಕೂಡ ನಿವಾರಣೆ ಮಾಡಿ ಸುಮಂಗಲಿತನವನ್ನು ನನಗೆ ದಯಪಾಲಿಸಿ ಅಂತ ಹೇಳಿ ಅಮ್ಮನವ್ರನ್ನ ಕೇಳಿಕೊಂಡು ಇಷ್ಟನ್ನು ಕೂಡ ಕಳಸದ ಒಳಗಡೆ ಹಾಕಿಬಿಡಿ. ಮೊದಲು ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡಿರ್ತೀರ, ಅದರ ಮೇಲೆ ಅರಿಶಿಣದಲ್ಲಿ ಅಷ್ಟದಳ ರಂಗೋಲಿಯನ್ನು ಬರ್ಕೋಬೇಕು. ಬರ್ಕೊಂಡಾದಮೇಲೆ ಕಳಸದ ಚೊಂಬನ್ನು ಇಟ್ಕೋಬೇಕು. ಒಂದು ಮಣೆ ಏನಾದರೂ ಹಾಕ್ಕೊಳ್ಳಿ. ಫಸ್ಟು ಆ ಮಣೆ ಮೇಲೆ ತಟ್ಟೆ ಹಾಕ್ಕೊಂಡು ಆ ತಟ್ಟೆ ಮೇಲೆ ಕಳಸದ ಚೊಂಬನ್ನು ಇಟ್ಕೊಂಡು ಇದೆಲ್ಲ ವಸ್ತುಗಳನ್ನು ಹಾಕಿ ನೀರನ್ನು ಹಾಕಿ, ಕಳಸದ ತುಂಬ ನೀರು ಹಾಕಬೇಡಿ, ಇನ್ನೂ ಸ್ವಲ್ಪ ಇದ್ದ ಹಾಗೇ ನಿಲ್ಲಿಸ್ಬಿಡಿ. ನೀಟಾಗಿ 5 ವಿಳೆದೆಲೆ, ಎಲ್ಲೂ ಒಡೆದಿರಬಾರ್ದು, ಮುರಿದಿರಬಾರ್ದು, ನೀಟಾಗಿರುವಂತಹ ಎಲೆಯನ್ನು ತಗೊಂಡು ಜೋಡಿಸಿ ಆ ಕಳಸಕ್ಕೆ. ಇದಾದ ಮೇಲೆ ಒಂದು ಚೆನ್ನಾಗಿರುವಂತಹ ಕಾಯಿಯನ್ನು ಇಟ್ಟು, ಮುಖವಾಡ ಇಡೋ ಹಾಗಿದ್ರೆ ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ಬ್ಲೌಸ್ ಪೀಸಿಂದ ಕೂಡ ಅಲಂಕಾರವನ್ನು ಮಾಡಬಹುದು. ಇದು ಒಂದೇ ದಿವಸ ಹೂಡುವಂತಹ ಕಳಸ. ಈಗೇನು ನೀವು ಶುಕ್ರವಾರ ಕಳಸ ಇಡ್ತೀರಲ್ವ, ಶನಿವಾರ ವಿಸರ್ಜನೆ ಮಾಡಿಬಿಡ್ಬೇಕು. ಅಂದರೆ ಶನಿವಾರ ಬೆಳಗ್ಗೆ ಈ ಕಳಸವನ್ನು ತೆಗೆದುಬಿಟ್ಟು ನೀವು ಮತ್ತೆ ಏನಾದರೂ ಮಾಮೂಲಿ ಏನು ಕಳಸ ಇಡೋವಂತಹ ಪದ್ಧತಿ ಇದ್ದರೆ ಮತ್ತೆ ಹೇಗೆ ಶುಕ್ರವಾರ ನೀವು ನಾರ್ಮಲಾಗಿ ಕಳಸ ಇಡ್ತೀರಲ್ವ, ಆ ರೀತಿ ಕಳಸನ ಶನಿವಾರ ಇಟ್ಕೊಂಡು ಕಂಟಿನ್ಯೂ ಮಾಡಬಹುದು. ಕಳಸ ಉಡಿದಾಗುತ್ತೆ. ಈ ಕಳಸಕ್ಕೂ ಕೂಡ ಚೆನ್ನಾಗಿ ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ಅಮ್ಮನವರು ಕಳಸದಲ್ಲಿ ಬಂದು ಪ್ರತಿಷ್ಠಾಪನೆ ಆಗ್ತಾರೆ. ಇನ್ನು ನೀವು ಕಳಸದ ಅಕ್ಕಪಕ್ಕ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ಕೇಳುವಂತಹದ್ದಾದರೆ 5 ದೀಪಗಳನ್ನು ಹಚ್ಚಬೇಕು. ಈ ಒಂದು ಪೂಜೆಗೆ ಕಾಮಾಕ್ಷಿ ದೀಪ ಮನೆಯಲ್ಲಿದ್ದರೆ ಕಾಮಾಕ್ಷಿ ದೀಪವನ್ನು ಸೇರಿಸ್ಕೊಂಡು ಇನ್ನು 4 ಒಟ್ಟು 5 ದೀಪಗಳನ್ನು ಹಚ್ಕೊಳ್ಳಿ. ಕಳಸದ ಅಕ್ಕಪಕ್ಕ ಇವುಗಳನ್ನ ಜೋಡಿಸ್ಕೋಬೇಕು. ಇದು ಕಾಮಾಕ್ಷಿ ದೀಪ ಇತ್ತು ಅಂತಂದರೆ ಅದಕ್ಕೆ ತುಪ್ಪವನ್ನು ಹಾಕ್ಕೊಂಡು ಹಚ್ಚಿ ಒಳ್ಳೆಯದಾಗತ್ತೆ. ಇಲ್ಲ ಕಾಮಾಕ್ಷಿ ದೀಪ ಅಂತಂದರೆ ಯಾವುದಾದ್ರೂ 2 ದೀಪಕ್ಕೆ ತುಪ್ಪ ಹಾಕ್ಕೊಳ್ಳಿ. ಇನ್ನು ಮಿಕ್ಕಂತಹ ದೀಪಗಳಿಗೆ ನೀವು ಏನು ದೀಪಗಳನ್ನ ಹಚ್ಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ಬಳಸ್ಕೋತಿರಲ್ವ, ಅದೇ ಎಣ್ಣೆಯನ್ನು ಹಾಕ್ಕೊಂಡು ಹಚ್ಕೋಬಹುದು. ಮೊದಲು ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡಿ ನಂತರ ಅಮ್ಮನವರ ಸ್ಮರಣೆಯನ್ನು ಮಾಡಿಕೊಂಡು ಈ ದೀಪವನ್ನು ಹಚ್ಕೊಳ್ಳಿ. ಈ ಸಮಯದಲ್ಲಿ ದೀಪ ಎಲ್ಲ ಹಚ್ಚಿದಾದ್ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿದೋ ಯಾವುದಾದ್ರೂ ಹೆಣ್ಣು ದೇವರದು ನೀವು ಏನು ವಿಗ್ರಹ ಇಟ್ಕೊಂಡಿದ್ರೆ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಬಹುದು. ಅಂದರೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮೊದಲು ಮಡಿ ನೀರು ಪ್ರೋಕ್ಷಣೆ ಮಾಡಿ ಅದಾದಮೇಲೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಆ ವಿಗ್ರಹಕ್ಕೂ ಕೂಡ ಅಲಂಕಾರವನ್ನು ಮಾಡ್ಕೊಳ್ಳಿ. ಒಂದು ತಟ್ಟೆನಲ್ಲಿ ಇಟ್ಕೊಂಡು ಅಭಿಷೇಕ ಆದಮೇಲೆ ಅದಾದಮೇಲೆ ಅದೇ ವಿಗ್ರಹಕ್ಕೆ ನೀವು ಕುಂಕುಮಾರ್ಚನೆ ಮಾಡುವಂತಹದ್ದು. ಹೊಸ ಕುಂಕುಮ ಇಟ್ಕೊಂಡು 2 ವಿಳೆದೆಲೆ ಮೇಲೆ, ಅಂದರೆ ಒಂದು ತಟ್ಟೆನಲ್ಲಿ 2 ವಿಳೆದೆಲೆ ಫಸ್ಟ್ ಇಟ್ಟು ಅದರ ಮೇಲೆ ವಿಗ್ರಹವನ್ನು ಇಡ್ತೀರಾ. ನಿಮ್ಮ ಹೆಬ್ಬೆರಳು ಜೊತೆಯಲ್ಲಿ ಉಂಗುರದ ಬೆರಳಿನ ಸಹಾಯದಿಂದ ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಈ ರೀತಿ ಅಮ್ಮನವ್ರದ್ದು ಅಷ್ಟೋತ್ತರ ಬರುತ್ತಲ್ಲ 108 ಹೆಸರುಗಳು, ಒಂದೊಂದು ಹೆಸರನ್ನು ಹೇಳುವಾಗ ಒಂದು ಚಿಟಿಕೆ ಕುಂಕುಮವನ್ನು ಆ ವಿಗ್ರಹದ ಮೇಲೆ ಹಾಕ್ಕೊತ ಹೋಗುವಂತಹದ್ದು. ಈ ರೀತಿ ಮಾಡಿ ಒಳ್ಳೆಯದಾಗತ್ತೆ. ಇಲ್ಲ ವಿಗ್ರಹ ಇಲ್ಲ, ಅಭಿಷೇಕ ಮಾಡೋದಿಲ್ಲ, ಇಲ್ಲ ಕುಂಕುಮಾರ್ಚನೆಯೂ ಮಾಡೋದಿಲ್ಲ ಅನ್ನುವಂಥವರು ದೀಪ ಎಲ್ಲ ಹಚ್ಚಿದ್ದಾದಮೇಲೆ ಅಮ್ಮನವ್ರದ್ದು ಏನು ಅಷ್ಟೋತ್ತರ ಬರುತ್ತಲ್ಲ ಹಾಗೆ ಬಾಯಿಯಲ್ಲಿ ಹೇಳ್ಕೊಳ್ಳಿ. ಅದಾದಮೇಲೆ ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ. ಮೊಬೈಲ್ನಲ್ಲಿ ವಿತ್ ಲಿರಿಕ್ಸ್ ಬರುತ್ತೆ, ನೀವು ಸರ್ಚ್ ಮಾಡಿದ್ರೆ, ಅಂದರೆ ಆ ಮೊಬೈಲ್ನಲ್ಲೇ ಮಂತ್ರ ಬಂದುಬಿಡುತ್ತೆ. ನೋಡಿಕೊಂಡು ನಿಷ್ಠೆಯಿಂದ ಹೇಳ್ಕೊಳ್ಳಿ ಕನಕದಾರ ಸ್ತೋತ್ರವನ್ನು. ಇದಾದಮೇಲೆ ಅಮ್ಮನವ್ರಿಗೆ ಸ್ವಲ್ಪ ಏನಾದರೂ ಹಣ್ಣುಗಳನ್ನ ಇಟ್ಟು ತೆಂಗಿನಕಾಯಿ, ಎಲೆ, ಅಡಿಕೆ, ದಕ್ಷಿಣೆಯನ್ನು ಇಟ್ಟು ಗೋಧಿ ನುಚ್ಚಿನ ಪಾಯಸವನ್ನು ಇಲ್ಲಾಂದರೆ ಶಾವಿಗೆ ಪಾಯಸವನ್ನು ಇಲ್ಲ ಹೆಸರು ಬೇಳೆಯನ್ನು ಮಾಡಿ ನೈವೇದ್ಯ ತೋರಿಸ್ಬಿಟ್ಟು ತೆಂಗಿನಕಾಯಿಯನ್ನು ಒಡೆದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಈ ಪೂಜೆಯನ್ನು ಮಾಡುವಾಗ ಮನೆಯಲ್ಲೇನಾದರೂ ಹೊಸ ಸೀರೆ ಇದ್ದರೆ ಹೊಸ ಸೀರೆ ಉಟ್ಕೊಂಡು ಪೂಜೆ ಮಾಡಿ. ಇಲ್ಲ ಅಂತಂದರೆ ಅಂಚಿರುವಂತಹದ್ದು ಬಾರ್ಡರ್ ಸೀರೆ ಇರುತ್ತಲ್ಲ ಆ ಥರದನ್ನು ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಮುಡಿಗೆ ಹೂ ಮುಡ್ಕೊಂಡು ಹಣೆಗಿಟ್ಕೊಂಡು ಪೂಜೆ ಮಾಡಿ. ಏನು ಮನೆಯಲ್ಲಿರುತ್ತೋ ಆ ಒಡವೆಗಳನ್ನ ಹಾಕ್ಕೊಳ್ಳಿ. ನೀವು ಯಾವ ರೀತಿ ಆ ತಾಯಿ ಮುಂದೆ ಕುತ್ಕೊಂಡು ಪೂಜೆ ಮಾಡ್ತೀರಾ ಅದೇ ರೀತಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅಮ್ಮನವರು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಇನ್ನು ಶನಿವಾರ ನೀವು ಯಾವ ಸಮಯ ಅಂತ ಹೇಳಿ ನೋಡೋವಂತಹದ್ದೇನಿಲ್ಲ, ಯಾವಾಗ ಬೇಕಾದರೂ ಕಳಸ ವಿಸರ್ಜನೆ ಅಂದರೆ 12 ಗಂಟೆ ಒಳಗಡೆ ಶನಿವಾರ ಕಳಸ ವಿಸರ್ಜನೆ ಮಾಡಿ. ವಿಸರ್ಜನೆ ಅಂತಂದರೆ ಬಲಕ್ಕೆ 3 ಸಾರ್ತಿ ತಿರುಗಿಸಿ ಕಳಸವನ್ನು ಎತ್ತಿಬಿಟ್ಟು ನೀವು ಮಾಮೂಲಿ ಏನು ಕಳಸ ಇಡ್ತೀರೋ ಆ ರೀತಿ ಇಟ್ಕೊಂಡು
ಪೂಜೆಯನ್ನು ಮಾಡ್ಕೋಬಹುದು. ಇನ್ನು ಕಳಸದ ಕೆಳಗಡೆ ಏನು ಅಕ್ಕಿ ಹಾಕಿರ್ತೀರ ಅದನ್ನು ಮತ್ತು ತೆಂಗಿನಕಾಯಿಯನ್ನು ಬಳಸ್ಕೊಂಡು ಏನಾದರೂ ಸಿಹಿಯನ್ನು ಮಾಡಿ ಆ ವಿಳೆದೆಲೆಯನ್ನು ಕಳಸಕ್ಕೆ ಏನು ಇಟ್ಟಿರ್ತೀರ ಅದನ್ನು ಯಾರಿಗೂ ಕೂಡ ಕೊಡಬೇಡಿ, ಬಿಸಾಕಬೇಡಿ. ಅದನ್ನು ಮನೆಯವರೇನೆ ನೀವು ದೊಡ್ಡವರು ಎಲೆ ಅಡಿಕೆಯನ್ನು ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಆ ನೀರೇನಿರುತ್ತೆ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ಬಿಡಿ. ಇದಿಷ್ಟು ಕೂಡ ಆಷಾಢ ಮಾಸದ ಶುಕ್ರವಾರದ ಪೂಜೆ. ಸ್ವಲ್ಪ ಲೆಂತಿ ಆಯಿತು, ಏನು ಮಾಡಲಿಕ್ಕಾಗೋದಿಲ್ಲ, ಪೂರ್ತಿಯಾಗಿ ಹೇಳ್ಕೊಡ್ಬೇಕಲ್ವ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗಲಿ. ನಮಸ್ಕಾರ.